ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಚಿನ್ ಬಯಾಲಜಿ ಕ್ಲಾಸಸ್. ನಾವು ಹಿಂದಿನ ಸೆಷನಲ್ಲಿ ಏನು ಕಲ್ತಿದ್ವಿ, ದ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಸ್ಟಡಿ ಮಾಡಿದ್ವಿ ಅಲ್ವಾ. ಸೊ ಅದರೊಳಗಡೆ ಎರಡು ಪ್ರಾಪರ್ಟೀಸನ್ನ ನಾವು ಸ್ಟಡಿ ಮಾಡಿದ್ವಿ. ಒಂದು ಗ್ರೌತು, ಇನ್ನೊಂದು ರೀಪ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಇನ್ನು ಉಳಿದ ಪ್ರಾಪರ್ಟೀಸ್ಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೂರನೇದು ಬಂದು ಮೆಟಬಾಲಿಸಮ್. ಹಾಗಾದರೆ ವಾಟ್ ಈಸ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ಮೆಟಬಾಲಿಸಮ್? ಮೆಟಬಾಲಿಸಮ್ ಅಂದರೆ ನಾವು ಅದಕ್ಕೆ ಪರ್ಟಿಕ್ಯುಲರ್ ಡೆಫಿನೇಷನ್ ಕೊಡಬೇಕಾಗಿದ್ದರೆ ದ ಸಮ್ ಮೀನ್ಸ್ ಆಲ್, ದ ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ದಟ್ ಆರ್ ಅಕರಿಂಗ್ ಇನ್ ಅವರ್ ಬಾಡಿ. ಸೊ ನಥಿಂಗ್ ಬಟ್ ಸೆಲ್ಸ್. ಸೊ ಇನ್ ಅವರ್ ಬಾಡಿ ಇಟ್ ಈಸ್ ಕಾಲ್ಡ್ ನಾವು ಮೆಟಬಾಲಿಸಮ್ ಅಂತ ಹೇಳಿ ಕರಿತೀವಿ. ಇನ್ ಸಿಂಪಲ್ ವರ್ಡ್ಸಲ್ಲಿ ಮೆಟಬಾಲಿಸಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಹೇಗೆ? ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಟಾಪಿಕ್ ದೆನ್. ಸೊ ಯು ಕ್ಯಾನ್ ಸಿ ಹಿಯರ್ ಮೆಟಬಾಲಿಸಮ್ ಅಂದರೆ it is consisting of further two steps, that is a catabolism and anabolism anta karithವಿ. Okay, I will discuss with you about all these things in detail. So ಎಲ್ಲಿ ಫುಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ನಾವು ಸಿಂಪಲ್ ಫಾರ್ಮಲ್ಲಿ ಮೆಟಬಾಲಿಸಮ್ ಅಂತ ಹೇಳಿ ಕರಿಬೋದು. ಓಕೆ, ಚೇಂಜಿಂಗ್ ಇನ್ ಟು ಸಮ್ ಅದರ್ ಥಿಂಗ್. So ಇಲ್ಲಿ food is converting into an energy. So how actually that food is converting into energy? So by the action of enzymes. So during conversion, so it may release energy and even it may release some NADH ಇರ್ಬೋದು, ಕೆಲವೊಂದು ಕಾರ್ಬನ್ ಡೈಆಕ್ಸೈಡ್ಗಳು ರಿಲೀಸ್ ಆಗ್ಬೋದು ಈ ಸೈಡಲ್ಲಿ. ಓಕೆ, ಹಾಗಂದರೆ ದ ಫುಡ್ ಇಟ್ ಮೇ ಕನ್ಸಿಸ್ಟಿಂಗ್ ಆಫ್ ಪ್ರೋಟೀನ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಲಿಪಿಡ್ಸ್ಗಳು ಇರ್ಬೋದು ಫುಡ್ಡಲ್ಲಿ. ಅದು ಏನಾಗಿ ಕನ್ವರ್ಟ್ ಆಗುತ್ತೆ ಹಾಗಂದರೆ the protein may convert into amino acids, carbohydrates they may convert into simple sugars, and where the lipids they may convert into a fatty acids. Okay, ಹಾಗಂದರೆ ಹೇಗಾಗುತ್ತೆ ಈ ಕ್ಯಾಟಬಾಲಿಸಮ್ ಮತ್ತು ಅನಬಾಲಿಸಮ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅನಬಾಲಿಸಮ್ ಅಂದರೆ ಸಿಂಪಲ್, ಸ್ಮಾಲರ್ ಸಿಂಪಲ್ ಮಾಲಿಕ್ಯೂಲ್ಸ್ ದಟ್ ಆರ್ ಕನ್ವರ್ಟಿಂಗ್ ಇಂಟು ಎ ಲಾರ್ಜರ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್. ಡ್ಯೂರಿಂಗ್ ದಿಸ್ reaction there is a consumption of energy. Please try to understand. So smaller simple molecules galu larger complex substance ಅಥವಾ molecules ಆಗಿ ಕನ್ವರ್ಟ್ ಆಗುವಾಗ ಎನರ್ಜಿ ಕನ್ಸಂಪ್ಷನ್ ಆಗುತ್ತೆ. ಓಕೆ, ಹಾಗಂದ್ರೆ ಎಕ್ಸಾಂಪಲ್ಸ್ ಯಾವುದು ಕೊಡ್ಬೋದು ನಾವು? ಒಂದು ಅಮೈನೋ ಆಸಿಡ್ಸ್, ದೇ ಫಾರ್ಮ್ ಎ ಸ್ಪೆಸಿಫಿಕ್ ಪ್ರೋಟೀನ್ ದಟ್ ಇಸ್ ಕಾಲ್ಡ್ ಎ ಕೆರಾಟಿನ್. ಓಕೆ, ದ ಕೆರಾಟಿನ್ ಇಸ್ ಎ ಪ್ರೋಟೀನ್ ದಟ್ ಕ್ಯಾನ್ ಬಿ ಸೀನ್ ಇನ್ ನೇಲ್ಸ್ ಆ್ಯಂಡ್ ಹೇರ್ ರೂಟ್. ಅವು ಕೂದಲಿನ ಬೇರುಗಳಲ್ಲಿ ಮತ್ತು ಉಗುರಿನಲ್ಲಿ ಕೆರಾಟಿನ್ ಅಂತಕ್ಕಂಥ ಒಂದು ಪ್ರೋಟೀನನ್ನು ನೋಡ್ಬೋದು. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಮೇಡ್ ಬೈ ಆನ್ ಅಮೈನೋ ಆಸಿಡ್. ಅದೇ ಥರ ಗ್ಲುಕೋಸ್, ಬಾಡಿಯಲ್ಲಿ ಯಾವುದೇ ಒಂದು ಕಂಟೆಂಟ್, ಕಾರ್ಬೋಹೈಡ್ರೇಟ್ ಕಂಟೆಂಟನ್ನು ಊಟ ಮಾಡಿದ ತಕ್ಷಣ ಸೊ ಅದರಲ್ಲಿರ್ತಕ್ಕಂಥ ಗ್ಲುಕೋಸ್, ಸಿಂಪಲ್ ಗ್ಲುಕೋಸ್ ಏನಾಗ್ತದೆ, ದಟ್ ಈಸ್ ಗೋಯಿಂಗ್ ಟು ಬಿ ಕನ್ವರ್ಟಿಂಗ್ ಇನ್ ಟು ಎ ಗ್ಲೈಕೋಸಿನ್. ಸೊ ಗ್ಲೈಕೋಸಿನ್ ಈಸ್ ನಥಿಂಗ್ ಬಟ್ ಎ ಸ್ಟೋರ್ಡ್ ಫುಡ್ ಸಬ್ಸ್ಟೆನ್ಸ್ ಇನ್ ಎನಿಮಲ್ಸ್. ಈ ಸ್ಟೋರ್ಡ್ ಫುಡ್ ಏನಾಗ್ತದಪ್ಪ ಅಂದರೆ ಯಾವಾಗ ನೆಸೆಸಿಟಿ ಇರುತ್ತೋ ಆ ಸಂದರ್ಭದಲ್ಲಿ ಎನರ್ಜಿನ ಮತ್ತೆ ರಿಲೀಸ್ ಮಾಡುತ್ತೆ. ಸೊ ಗ್ಲೈಕೋಸಿನ್ ಇಟ್ ಇಸ್ ಸ್ಟೋರ್ಡ್ ಇನ್ ದಿ ಲಿವರ್. ಓಕೆ, ದಿಸ್ ಇಸ್ ವಾಟ್ ಅಬೌಟ್ ಅನಾಬಾಲಿಸಮ್. ಸೊ ವಾಟ್ ಅಬೌಟ್ ದಿ ಕ್ಯಾಟಬಾಲಿಸಮ್? ಕ್ಯಾಟಬಾಲಿಸಮ್ ಮೀನ್ಸ್ ನಥಿಂಗ್ ಬಟ್ ಎ ಬ್ರೇಕ್ ಡೌನ್. ಸೊ ಇಲ್ಲಿ ಎನರ್ಜಿ ಕನ್ಸಂಪ್ಷನ್ ಸೊ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಲಾರ್ಜರ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ದಟ್ ಆರ್ ಕನ್ವರ್ಟಿಂಗ್ ಇಂಟು ಸ್ಮಾಲರ್ ಸಿಂಪಲ್ ಮಾಲಿಕ್ಯೂಲ್ಸ್. ಸೊ ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ದ ಎನರ್ಜಿ ಈಸ್ ರಿಲೀಸ್ಡ್. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ದ ಎಕ್ಸಾಂಪಲ್ಸ್. ಯು ಕ್ಯಾನ್ ಸಿ ಏನು ಪ್ರೋಟೀನ್ಸ್ಗಳು ಏನಿರುತ್ತೆ ದಟ್ ಆರ್ ಕನ್ವರ್ಟಿಂಗ್ ಇಂಟು, ನೋಡ್ರಿ, ದಿಸ್ ಇಸ್ ಅ ಲಾರ್ಜರ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಕಾಲ್ಡ್ ಪ್ರೋಟೀನ್. ಪ್ರೋಟೀನಲ್ಲಿ ಸಿಂಪಲ್ ಮಾಡಿದ್ರೆ ನಮಗೆ ಸಿಗೋದೇನು? ಅಮೈನೋ ಆಸಿಡ್ಸ್ ಅಲ್ವಾ. ಅದಕ್ಕೆ ನಾವು ಅಮೈನೋ ಆಸಿಡ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ಕರಿತೀವಿ. ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಅಮೈನೋ ಆಸಿಡ್ಗಳು ಸೇರ್ಕೊಂಡು ಏನಾಗ್ತದೆ, ಪ್ರೋಟೀನ್ ಫಾರ್ಮೇಷನ್ ಆಗ್ತದೆ. ಓಕೆ, ಒಂದು ಅಮೈನೋ ಆಸಿಡ್ಡಿಂದ ಪ್ರೋಟೀನ್ ಆಗಲ್ಲ, ಸಾಕಷ್ಟು ಅಮೈನೋ ಆಸಿಡ್. ಜಸ್ಟ್ ಯು ಕನ್ಸಿಡರ್ ದೀಸ್ ಆರ್ ನಥಿಂಗ್ ಬಟ್ ಅನ್ ಅಮೈನೋ ಆಸಿಡ್ಸ್. ಓಕೆ, ಈ ಅಮೈನೋ ಆಸಿಡ್ಗಳೆಲ್ಲ ಸೇರ್ಕೊಂಡು ಏನಾಗುತ್ತೆ, ಒಂದು ಪ್ರೋಟೀನ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಒಂದು ಪ್ರೋಟೀನ್ ಒಳಗಡೆ ಸಾಕಷ್ಟು ಅಮೈನೋ ಆಸಿಡ್ಸ್ ಇರುತ್ತೆ ಅಂದಂಗೆ ಆಯಿತು. ಅದಕ್ಕೆ ಎ ಲಾರ್ಜರ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಯಾವುದು? ಪ್ರೋಟೀನ್. ಸ್ಮಾಲರ್ ಸಿಂಪಲ್ ಮಾಲಿಕ್ಯೂಲ್ಸ್ ಯಾವುದು? ಅಮೈನೋ ಆಸಿಡ್. ಅದೇ ಥರ ಲಿಪಿಡ್ಸಲ್ಲಿ ಸೊ ಇಟ್ ರಿಲೀಸಸ್ ಸ್ಮಾಲರ್ ಸಿಂಪಲ್ ಮಾಲಿಕ್ಯೂಲ್ಸ್ ದಟ್ ಆರ್ ಕಾಲ್ಡ್ ಫ್ಯಾಟಿ ಆಸಿಡ್ಸ್. ಅದೇ ಥರ ಗ್ಲುಕೋಸಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ಗ್ಲೈಕೋಲೈಸಿಸ್ ಅಂತ ಕರಿತೀವಿ. ಗ್ಲೈಕೋ ಇಟ್ ಈಸ್ ನಥಿಂಗ್ ಬಟ್ ಗ್ಲುಕೋಸ್ ಆ್ಯಂಡ್ ಲೈಸಿಸ್ ಈಸ್ ನಥಿಂಗ್ ಬಟ್ ಅ ಬ್ರೇಕ್ ಡೌನ್. ಎ series of steps ಇದೆ. ಗ್ಲುಕೋಸ್ ಇಂದ
ಪೈರುವೇಟ್ ಕನ್ವರ್ಟ್ ಆಗಬೇಕಾಗಿತ್ತು ಅಂದರೆ ನಾವು ಗ್ಲೈಕೋಲೈಸಿಸ್ ಅಂತ ಹೇಳಿ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಇಯರಲ್ಲಿದೆ, ನಾವು ಪ್ಲಾಂಟ್ ಫಿಸಿಯಾಲಜಿ ಡಿಸ್ಕಸ್ ಮಾಡುವಾಗ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇದು 6 ಕಾರ್ಬನ್ ಕಾಂಪೌಂಡ್ ಇರುತ್ತೆ, ಇಲ್ಲಿ 3 ಕಾರ್ಬನ್ ಕಾಂಪೌಂಡ್ ಪೈರುವೇಟ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಅಬೌಟ್ ಎ ಮೆಟಬಾಲಿಸಮ್. Next we are going to discuss about a cellular organization or a complex organization ಅಂತ ಹೇಳಿದ್ದೆ. What does it mean of a cellular organization or complex organization? Cellular organization ಅಂದರೆ so any organism it is made of a cells. ನಾವು ಹೈರಾರ್ಕಿನ ಸ್ಟಡಿ ಮಾಡ್ಬೋದು. ಹೇಗೆ ಅಂದರೆ cells it is a group of cells, it forms what? Tissues. And group of tissues what it forms? Organ system, and organ system it forms what? An organism. ಅದಕ್ಕೆ ನಾವು ಇದನ್ನ ಕಾಂಪ್ಲೆಕ್ಸ್ ಆರ್ ಸೆಲ್ಯುಲರ್ ಆರ್ಗನೈಸೇಷನ್ ಅಂತ ಕರಿತೀವಿ. ಆಲ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ದೇ ಆರ್ ಮೇಡ್ ಬೈ ಡಿಫರೆಂಟ್ ಸೆಲ್ಸ್, and all these particular type of cells they form a particular type of tissue, and these tissue they form particular organs, and these organs they made an organ system. The organ system collectively it makes an organism. So this is what a cellular organization ಅಥವಾ complex organization ಅಂತ ಹೇಳಿ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಒನ್ ಇರ್ತಕ್ಕಂಥದ್ದು the defining property, it is called consciousness. Let us get into the topic. Okay. And the next property it is called consciousness. You can see here the consciousness is nothing but ability to sense environment and respond to environment. So ನಾವು ಹೈಸ್ಕೂಲಲ್ಲಿ ಸ್ಟಡಿ ಮಾಡಿದ್ದೀವಿ, ಇದನ್ನೇ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಸ್ಟಡಿ ಮಾಡಿದ್ದೀವಿ. ಆಟೋಮ್ಯಾಟಿಕ್ ರೆಸ್ಪಾನ್ಸ್ ಆರ್ ಸ್ಪಾಂಟೇನಿಯಸ್ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲೈ. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ? ರಿಫ್ಲೆಕ್ಸ್ ಆ್ಯಕ್ಷನ್. ಸೊ ಅದೇ ಥರ ಅದಕ್ಕೆ ನಾವು ಒಂಥರ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ ಅಲ್ವಾ? ಮುಟ್ಟಿದರೆ ನಮಗೆ ಗೊತ್ತಾಗುತ್ತೆ ಮುಟ್ಟಿದೆ ಅಂತ ಹೇಳಿ. ಸೊ ದಟ್ ಈಸ್ ನಥಿಂಗ್ ಬಟ್ ಅನ್ ಕಾನ್ಷಿಯಸ್ನೆಸ್. ಸೊ ದಟ್ ಕಾನ್ಷಿಯಸ್ನೆಸ್ ಕ್ಯಾನ್ ಬಿ ಸೀನ್ ಇನ್ ಬೋತ್ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಇನ್ prokaryotes and eukaryotes. And where the consciousness is a most technically a complicated feature. Okay, it is not so an easiest and a simple feature, because hangandre animals alli yav riti stimulus agutte. In animal the stimulus may be physical or chemical or biological. ಮೂರಲ್ಲಿ ಯಾವುದಾದ್ರಿಂದನೂ ಸ್ಟಿಮ್ಯುಲಸ್ ಆಗ್ಬೋದು ಟು ಗಿವ್ ಎ ರೆಸ್ಪಾನ್ಸ್. ಅದೇ ಥರ ಇನ್ ಪ್ಲಾಂಟ್ಸ್ ಅಲ್ಲಿ ಸ್ಟಿಮ್ಯುಲಸ್ ಇಟ್ ಮೇ ಬಿ ಎ ಲೈಟ್ ಆರ್ ಇಟ್ ಮೇ ಬಿ ಎ ವಾಟರ್, ಇಟ್ ಮೇ ಬಿ ಎ ಟೆಂಪರೇಚರ್ ಆ್ಯಂಡ್ ಇಟ್ ಮೇ ಬಿ ಎ ಪೊಲ್ಯೂಟೆಂಟ್ಸ್. ಇವುಗಳಲ್ಲೂ ಯಾವುದಾದ್ರೂ ಸ್ಟಿಮ್ಯುಲಸ್ ಆಗಿ ಆ್ಯಕ್ಟ್ ಮಾಡ್ಬೋದು. ಸೊ and next, all prokaryotes and eukaryotes also can sense and respond to the environment, and some photoperiodism is also affects the sexual reproduction in organisms, in plants and as well as in animals. So this is what about a consciousness. And the last the property it is called an self replication anta karitevi. What is this self replication? Replica is nothing but a formation of mirror image anta karitevi. Andre to produce a cell by the parent cell. ಈಗ ಒಂದು ಸೆಲ್ ಇದೆ, ಅದೇ ಥರ ಇನ್ನೊಂದು ಸೆಲ್ ಪ್ರೊಡ್ಯೂಸ್ ಆಗಬೇಕು ಅನ್ನೋ ಆಗಿತ್ತಪ್ಪ ಅಂದರೆ ನಾವು ರೆಪ್ಲಿಕೇಶನ್ ಆಗಬೇಕು. ಸೊ ಸೆಲ್ ತನ್ನಷ್ಟಕ್ಕೆ ತಾನೇ ರೆಪ್ಲಿಕೇಶನ್ಗೆ ಹೋಗುತ್ತೆ. ಸೊ ಇದು ಕೂಡ ಒಂದು ಡಿಫೈನಿಂಗ್ ಪ್ರಾಪರ್ಟಿ ಆ್ಯಂಡ್ ಡಿಫೈನಿಂಗ್ ಫೀಚರ್ ಆಫ್ ದಿ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಸೊ ದ ಸೆಲ್ಫ್ ರೆಪ್ಲಿಕೇಶನ್, ಸೆಲ್ಫ್ ಇಟ್ ಈಸ್ ನಥಿಂಗ್ ಬಟ್ ಆಟೋಮೆಟಿಕಲಿ ಇಟ್ ಸೆಲ್ಫ್ ಅಂಡರ್ಗೋ ಟು ಪ್ರೊಡ್ಯೂಸ್ an another copy of the cell. It is called self replication ಅಂತ ಕರಿತೀವಿ. Okay, and I hope you understood about all these properties, and still do you have doubt, please drop your doubts and comments in the comment section, and we can study in our next class about the diversity in organisms. Okay, until that, take care, and always you keep remember that don't study for marks, study for knowledge. So take care and bye.